Welcome to income tax class. In this video I talk about exemption under section 54B. ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B ಏನು ಹೇಳುತ್ತೆ ಅನ್ನೋದನ್ನು ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಓಕೆ, ಸ್ಲೈಡ್ ನೋಡಿ. ಸೊ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B talks about transfer of agricultural land in urban area and investment in agricultural land in urban or rural area. An assessee can claim exemption under section 54B. ಅಂದರೆ ಸೆಕ್ಷನ್ 54B ಅಗ್ರಿಕಲ್ಚರಲ್ ಲ್ಯಾಂಡನ್ನು ಸೇಲ್ ಮಾಡಿರ್ಬೋದು, ಟ್ರಾನ್ಸ್ಫರ್ ಅಂದ್ರೆ ಒಂದೇ, ಸೇಲ್ ಅಂದ್ರೆ ಒಂದೇ. ಸೇಲ್ ಮಾಡಿದರೆ ಮತ್ತೆ ಅದರಲ್ಲಿ ಏನು ಕ್ಯಾಪಿಟಲ್ ಗೇನ್ ಬಂದಿರುತ್ತೆ ಆ ಕ್ಯಾಪಿಟಲ್ LTCGನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನನ್ನು ಮತ್ತಿನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡ್ಕೋತಾ ಇದ್ದರೆ ಐದರ್ ಇನ್ ಅರ್ಬನ್ ಏರಿಯಾ ಆರ್ ಇನ್ ರೂರಲ್ ಏರಿಯಾ. ಬಟ್ ಇಲ್ಲಿ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡು ಅರ್ಬನ್ ಏರಿಯಾನೇ ಆಗಿರಬೇಕು, ರೂರಲ್ ಏರಿಯಾ ಆದರೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಬಟ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ಮೇಡ್ ಇನ್ ಐದರ್ ಇನ್ ರೂರಲ್ ಏರಿಯಾ ಆರ್ ಇನ್ ಅರ್ಬನ್ ಏರಿಯಾ. ಅರ್ಬನ್ ಏರಿಯಲ್ಲಾದರೂ ಮಾಡ್ಬೋದು, ರೂರಲ್ ಏರಿಯಲ್ಲಾದರೂ ಮಾಡ್ಬೋದು. ಬಟ್ ಸೇಲ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ, ದಟ್ ಈಸ್ ಸೆಕ್ಷನ್ 54B. ದೆನ್ ಎಕ್ಸೆಂಪ್ಷನ್ ಯಾರ್ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ಇಂಡಿವಿಜುವಲ್ಸ್ಗೆ ಮತ್ತು HUFಗೆ ಮಾತ್ರ ಎಕ್ಸೆಂಪ್ಷನ್ ಸಿಗುತ್ತೆ. ದಿಸ್ ಎಕ್ಸೆಂಪ್ಷನ್ ವಿಲ್ ಬಿ ಅವೈಲೇಬಲ್ ಟು ಇಂಡಿವಿಜುವಲ್ ಆ್ಯಂಡ್ HUF. ನಿಮಗೆ HUF ಇಲ್ಲದೆ ಇರೋದ್ರಿಂದ ನೋ ನೀಡ್ ಟು ಬಾದರ್ ಅಬೌಟ್ HUF. ಜಸ್ಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಓನ್ಲಿ ಆನ್ ಇಂಡಿವಿಜುವಲ್. ನಿಮಗೆ ಇಂಡಿವಿಜುವಲ್ ಮಾತ್ರ ಇರೋದು, ಅಸೆಸ್ಮೆಂಟ್ ಆಫ್ ಇಂಡಿವಿಜುವಲ್ ಮಾತ್ರ ಇದೆ, ಅಸೆಸ್ಮೆಂಟ್ ಆಫ್ HUF ಇಲ್ಲ. ಹಾಗಾಗಿ HUF ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ, ಟ್ರಾನ್ಸ್ಫರ್ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ವಿಚ್ ಇಸ್ put to use for 2 years at least before it could be transferred to somebody else. ಬೇರೆ ಈ ಅಗ್ರಿಕಲ್ಚರ್ ಲ್ಯಾಂಡ್ ಏನಿದೆ ಇದನ್ನು ಟ್ರಾನ್ಸ್ಫರ್ ಮಾಡೋದಕ್ಕಿಂತ ಮುಂಚೆ 2 ವರ್ಷ ಅಟ್ಲೀಸ್ಟು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ಬೇಕು. ಯಾರು ಅಸಸಿ ಆದರೂ ಯೂಸ್ ಮಾಡ್ತಿರ್ಬೋದು ಅಥವಾ ಅವನ ಪೇರೆಂಟ್ಸ್ ಆದರೂ ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ತಿರ್ಬೋದು ಅಂಥೇಳಿ. ಅಂಥ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಸೇಲ್ ಮಾಡಿದ್ರೆ ನೋಡಿ, ಸೇಲ್ ಮಾಡೋದಕ್ಕೆ ಇಂದಿನ 2 ವರ್ಷ ಅದನ್ನು ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡ್ತಿರಬೇಕು. ಯಾರು ಅಸಸಿ ಆಗಿರ್ಬೋದು ಅಥವಾ ಪೇರೆಂಟ್ಸ್ ಆಗಿರಬಹುದು. ಆವಾಗ ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಕೋಬೋದು ಅವನು. ನೆಕ್ಸ್ಟ್ ನೋಡಿ, ಇದರಲ್ಲಿ ಬಂದಂಥ LTCG ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಏನಿರುತ್ತೆ, ಅಗ್ರಿಕಲ್ಚರ್ ಲ್ಯಾಂಡಿಂದ ಬಂದಂಥ ಸೇಲ್ ಮಾಡಿದಾಗ ಬಂದಂಥ ಕ್ಯಾಪಿಟಲ್ ಗೇನು, ಆ ಕ್ಯಾಪಿಟಲ್ ಗೇನನ್ನು ಅವನು ಇನ್ನೊಂದು ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಐದರ್ ಇನ್ ಅರ್ಬನ್ ಏರಿಯಾ ಆರ್ ಇನ್ ರೂರಲ್ ಏರಿಯಾ, ಈ ವಿಲ್ ಗೆಟ್ ಅನ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಕ್ಯಾಪಿಟಲ್ ಗೇನ್ ಬಂದಿರಬೇಕು, ಆ ಕ್ಯಾಪಿಟಲ್ ಗೇನ್ ಅವನು ಇನ್ನೊಂದು ಹೊಸ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡೋದಕ್ಕೆ ಯೂಸ್ ಮಾಡ್ತಿರಬೇಕು. ಅದು ಅರ್ಬನ್ ಏರಿಯಲ್ಲಾದರೂ ಇರ್ಬೋದು ಅಥವಾ ರೂರಲ್ ಏರಿಯಲ್ಲಾದರೂ ಇರಬಹುದು. ಟೈಮ್ ಪೀರಿಯಡ್ ಆಫ್ ಪರ್ಚೇಸ್ ಎಷ್ಟು ಒಳಗಡೆ ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಟ್ರಾನ್ಸ್ಫರ್ ಎಫೆಕ್ಟ್ ಆದಮೇಲೆ ವಿತಿನ್ 2 ಇಯರ್ಸಲ್ಲಿ ಅವನು ಪರ್ಚೇಸ್ ಮಾಡಬೇಕು ಹೊಸ ಅಗ್ರಿಕಲ್ಚರಲ್ ಲ್ಯಾಂಡನ್ನು. ಸೊ ಅವಾಗ ಅವನಿಗೆ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B ಸಿಗುತ್ತೆ. ದೆನ್ ಕ್ವಾಂಟಮ್ ಆಫ್ ಡಿಡಕ್ಷನ್, ಅದು ಗೊತ್ತಿದೆ ನಿಮಗೆ, ಅಮೌಂಟ್ ಇನ್ವೆಸ್ಟೆಡ್ ಆರ್ LTCG ವಿಚ್ ಎವರ್ ಈಸ್ ಲೆಸ್. ಯಾಕಂದರೆ ಏನು LTCG ಇರುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು ಮ್ಯಾಕ್ಸಿಮಮ್ ಅಲ್ಲಿವರೆಗೂ ಅವನು ಬೆನಿಫಿಟನ್ನು ತಗೋಬೋದು. ಅದಕ್ಕಿಂತ ಜಾಸ್ತಿ ಇನ್ವೆಸ್ಟ್ ಮಾಡಿದ್ರೆ ಆವಾಗ LTCG ಕಡಿಮೆ ಆಗುತ್ತೆ. ಸೊ ಹಾಗಾಗಿ LTCG ಅಷ್ಟು ಮಾತ್ರ ಅವನಿಗೆ ಎಕ್ಸೆಂಪ್ಷನ್ ಸಿಗುತ್ತೆ. ದೆನ್ ಕಾನ್ಸಿಕ್ವೆನ್ಸಸ್ ಇಫ್ ನ್ಯೂ ಅಸೆಟ್ ಈಸ್ ಸೋಲ್ಡ್ ವಿತಿನ್ 3 ಇಯರ್ಸ್. ಅಂದರೆ ಈ ಅಸೆಟ್ಟನ್ನು ಏನಾದರೂ ಹೊಸದಾಗಿ ಪರ್ಚೇಸ್ ಮಾಡಿರ್ತಾನಲ್ಲ, ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಅರ್ಬನ್ ಏರಿಯಾ ಆರ್ ರೂರಲ್ ಏರಿಯಾ, ಈ ಪರ್ಚೇಸ್ ಮಾಡಿರುವಂಥ ನ್ಯೂ ಅಗ್ರಿಕಲ್ಚರಲ್ ಲ್ಯಾಂಡನ್ನು ಇಮ್ಮಿಡಿಯೇಟಾಗಿ ವಿತಿನ್ 3 ಇಯರ್ಸ್ ಒಳಗಡೆ ಏನಾದರೂ ಸೇಲ್ ಮಾಡಿಬಿಟ್ರೆ, ಇಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಈಸ್ ಸೋಲ್ಡ್ ವಿತಿನ್ 3 ಇಯರ್ಸ್ ಫ್ರಮ್ ದಿ ಡೇಟ್ ಆಫ್ ಪರ್ಚೇಸ್, ದೆನ್ ಅರ್ಲಿಯರ್ ಎಕ್ಸೆಂಪ್ಟೆಡ್ ಅಮೌಂಟ್ ಪುಟ್ ಟು ಟ್ಯಾಕ್ಸ್ ಇನ್ ದ ಇಯರ್ ಆಫ್ ಟ್ರಾನ್ಸ್ಫರ್. ಯಾವ ವರ್ಷದಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ, ಸೇಲ್ ಮಾಡ್ತಾನೆ ಹೊಸ ಅಸೆಟನ್ನು, ಆ ವರ್ಷದಲ್ಲಿ ಏನಾಗುತ್ತೆ, ಹಿಂದೆ ಏನು ಎಕ್ಸೆಂಪ್ಷನ್ ಕ್ಲೈಮ್ ಮಾಡ್ಕೊಂಡಿರ್ತಾನೆ ಆ ಎಕ್ಸೆಂಪ್ಷನ್ ಅಮೌಂಟನ್ನು ಈ ಟ್ರಾನ್ಸ್ಫರ್ ಮಾಡಿದ ವರ್ಷದಲ್ಲಿ ಅವನು
ಇನ್ಕಮ್ ಅಂತ ಆ್ಯಡ್ ಮಾಡಿಕೊಂಡು ಅದಕ್ಕೆ ಅವನು ಟ್ಯಾಕ್ಸನ್ನು ಪೇ ಮಾಡಬೇಕಾಗುತ್ತೆ. ಅಂದರೆ ಎಕ್ಸಂಪ್ಷನ್ ಏನು ಕ್ಲೈಮ್ ಮಾಡ್ಕೊಂಡಿರ್ತಾನೆ ಅದು ಟ್ಯಾಕ್ಸಬಲ್ ಆಗುತ್ತೆ ಅಂತ ಅರ್ಥ ಆ ವರ್ಷದಲ್ಲಿ. ದೆನ್ ಈಗ ಅವನು ಈ ಅಸೆಟ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಇಂಟೆನ್ಷನ್ ಇರುತ್ತೆ. ವಿತಿನ್ 2 ಇಯರ್ಸಲ್ಲಿ ಅವನಿಗೆ ಪರ್ಚೇಸ್ ಮಾಡ್ತೀನಿ ನಾನು ಹೊಸ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಅವನೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲಿ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂತೇಳಿ ಒಂದು ಅಕೌಂಟನ್ನು ಓಪನ್ ಮಾಡಿ, ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಈ ವಿತಿನ್ 2 ಇಯರ್ಸಲ್ಲಿ ಅವನೇನಾದರೂ ಪರ್ಚೇಸ್ ಮಾಡೋ ಇಂಟೆನ್ಷನ್ ಇದ್ದರೆ, ಅಂದರೆ ಏನು ಕ್ಯಾಪಿಟಲ್ ಗೇನ್ ಬಂದಿರುತ್ತಲ್ಲ ಅದನ್ನು 2 ಇಯರ್ಸ್ ಒಳಗಡೆ ಯೂಸ್ ಮಾಡ್ಕೋಬೇಕು. ಆ ರೀತಿ 2 ಇಯರ್ಸ್ ಒಳಗಡೆ ಅವ್ನು ಯೂಸ್ ಮಾಡ್ಕೋತೀನಿ ಅನ್ನೋ ಒಂದು ಇಂಟೆನ್ಷನ್ ಇದ್ದರೆ ಅವನೇನು ಮಾಡಬೇಕಾಗತ್ತೆ ಅಂದರೆ CGAS ಸ್ಕೀಮ್, ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಆ ಅಮೌಂಟನ್ನು ಡಿಪಾಸಿಟ್ ಮಾಡಬೇಕು. ಡಿಪಾಸಿಟ್ ಮಾಡಿದಂಥ ಅಮೌಂಟನ್ನು ಅವನು 2 ವರ್ಷದ ಒಳಗಡೆ ಯೂಸ್ ಮಾಡ್ಕೋಬೇಕು. 2 ವರ್ಷದ ಒಳಗಡೆ ಅವನು ಹೊಸ ಅಗ್ರಿಕಲ್ಚರ್ ಲ್ಯಾಂಡನ್ನು ಪರ್ಚೇಸ್ ಮಾಡಲಿಲ್ಲ ಅಂದರೆ ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಇರುವಂಥ ಡಿಪಾಸಿಟ್ಟು ಸಹ ಟ್ಯಾಕ್ಸಬಲ್ ಆಗುತ್ತೆ. ಯಾವಾಗ ಆ 2 ಇಯರ್ಸ್ ಎಕ್ಸ್ಪೈರಿ ಆಗುತ್ತೆ ಆ ವರ್ಷದಲ್ಲಿ ಅದು ಟ್ಯಾಕ್ಸಬಲ್ ಆಗುತ್ತೆ. ದಿಸ್ ಈಸ್ ಅಬೌಟ್ 54B, that is transfer of agriculture land in urban area and investment in agriculture land in urban or rural area. So with this I conclude today's session. Thank you. Next I'll work out problems on 54B.